ಹಲೋ ವಿವರ್ಸ್, ಇವತ್ತು ನಾವೊಂದು ಯೂನಿಕ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಯೂನಿಕ್ ಅನ್ನೋದಕ್ಕಿಂತ ಒಂಥರ ಬೆಂಕಿ ಫಾಲ್ಸ್ ಅಂತೆ. ಸೊ ಇದು ನಾನು ಹೊಸದಾಗೆ ಕೇಳ್ತಾ ಇರೋದು ಬೆಂಕಿ ಫಾಲ್ಸ್ ಅಂತ. ಸೊ ನಾವು ಹೊಸೂರು ಮೇಲೆ ಬಂದಿದ್ದೀವಿ, ಆನೇಕಲ್ ಬಿಟ್ಟು. ಸೊ ಆನೇಕಲ್ ಬಿಟ್ಟು ನಾವು ಬೆಂಕಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಒಂದು 3 ಕಿಲೋಮೀಟರ್ ಇದೆ ಬೆಂಕಿ ಫಾಲ್ಸ್ಗೆ. ಸೊ ಅಲ್ಲೊಂದು ನಮ್ಮ ಬೆಟ್ಟದಿಂದ ಇಳಿದಾಗ ಇದೊಂದು ವ್ಯೂ ಸಿಗುತ್ತೆ. ಇದು ತುಂಬ ಹತ್ರ ಇದೆ, ಬರೀ 1 ಕಿಲೋಮೀಟ್ರ್ 1 ಅವರ್ ಅಥವಾ 1.5 ಅವರ್ ಜರ್ನಿ ಆಗುತ್ತೆ. ಬಟ್ ನಾವು ಸ್ವಲ್ಪ ಆನೇಕಲ್ಲು ಮತ್ತು ಇದು ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಬಂದ್ರಿ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಇತ್ತು. ಸೊ ಗೂಗಲ್ ಮ್ಯಾಪಲ್ಲಿ ನೀವು ಫಸ್ಟೇ ಸೆಲೆಕ್ಟ್ ಮಾಡಿ ವೆಹಿಕಲ್ ಯಾವುದು ಅಂತ, 2 ವೀಲರ ಕಾರಾ ಅಂತ. ಯಾಕಂದರೆ 2 ವೀಲರ್ ಸೆಲೆಕ್ಟ್ ಮಾಡೋದಕ್ಕೆ 2 ವೀಲರ್ ರೋಡಲ್ಲೇ ಬಂದು ತುಂಬ ಕಂಜೆಸ್ಟೆಡ್ ಆಗಿತ್ತು. ನೀವು ಅಕಸ್ಮಾತ್ 2 ವೀಲರ್ ಕಾರಲ್ಲಿ 2 ವೀಲರ್ ಸೆಲೆಕ್ಟ್ ಮಾಡಿ ಕಾರ್ ತೊಗೊಂಬಂದರೆ ಆ ದಾರಿಯಲ್ಲಿ ಕಾರು ಹೋಗೋದೇ ಇಲ್ಲ, ಮತ್ತು ನೀವು ವಾಪಸ್ ಹೋಗ್ಬೇಕಾಗತ್ತೆ. ಸೊ ದಯವಿಟ್ಟು ಗೂಗಲ್ ಮ್ಯಾಪ್ ಸರ್ಚ್ ಮಾಡಬೇಕಾದ್ರೆ ಯಾವ ವೆಹಿಕಲಲ್ಲಿ ಬರ್ತಾಯಿದೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ. ನಾವು ಬೆಂಕಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ನಾವು ಆನೇಕಲ್ ಮೇಲೆ ಬಂದ್ರಿ. ಆನೇಕಲ್ಲಿಂದ ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡಿಂದ ಬರ್ತಾಯಿದ್ವಿ. ಸೊ ನಿಮಗೆ ರೋಡ್ ನೋಡ್ಬೋದು, ನೀರು ಆಲ್ರೆಡಿ ಫುಲ್ಲಾಗಿ ಈ ಬ್ರಿಡ್ಜ್ ನೋಡ್ಬೋದು. ಬ್ರಿಡ್ಜ್ ಆಲ್ರೆಡಿ ಒಡೆದೋಗಿದೆ. ಬ್ರಿಡ್ಜ್ ಒಡೆದೋಗಿ ನೀರು ಹೋಗ್ತಾಯಿದೆ. ಇದರಲ್ಲೇ ನಾವು ಸರ್ಕಸ್ ಮಾಡ್ಕೊಂಡು ಕ್ರಾಸ್ ಮಾಡಬೇಕಾಗಿದೆ. ನೋಡ್ಬೋದು, ಇಲ್ಲಿ ಬ್ರಿಡ್ಜೇ ಒಡೆದೋಗಿದೆ ಫುಲ್ಲಾಗಿ. ಫೈನಲಿ ಬೆಂಕಿ ಫಾಲ್ಸ್ಗೆ ಬಂದ್ರಿ. ಸೊ ನೋಡ್ತಾ ಇರ್ಬೋದು ನೀವು. ಬಟ್ ಸುತ್ತೂರು ಒಳ್ಳೆ ಕಾಡೇ ಇದೆ. ಲಾಸ್ಟಲ್ಲಿ ಒಂದು 1 ಕಿಲೋಮೀಟ್ರ್ ಬ್ಯಾಕ್ ಊರು ಬಿಟ್ಟರೆ ಮಿಕ್ಕಿದೆಲ್ಲ ಕಾಡೇನೆ. ಇಲ್ಲಿಂದ ನೋಡೋಣ ಈಗ ಹೋಗ್ಬೇಕು ಅಂತ. ಬೇಕು ಅಂದರೆ ಇದೊಂದು ಗೇಟ್ ಸಿಗುತ್ತೆ ನಿಮಗೆ. ಈ ಗೇಟ್ ಹತ್ರ ಸ್ವಲ್ಪ ಮುಂದೆ ಆಡಲಿ ಒಂದು 100 ಮೀಟರ್ಸ್ ಹೋದರೆ ನಿಮಗೆ ಕಾಣಿಸುತ್ತೆ. ಒಂದು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇ ಎಂಟ್ರಿ ಪಾಯಿಂಟು. ಸೊ ಇದೊಂದು ಲ್ಯಾಂಡ್ ಮಾರ್ಕ್ ಇಟ್ಕೊಬೋದು. ಯಾಕಂದರೆ ಇಲ್ಲಿ ಯಾರು ಅಕ್ಕಪಕ್ಕ ನಿಮ್ಗೆ ಯಾರು ಹೇಳೋರು, ಇಲ್ಲಿ ಯಾರನ್ನೂ ಕೇಳೋಕ್ಕೂ ಇರೋಲ್ಲ. ಅಟ್ಲೀಸ್ಟ್ ಇಲ್ಲಿ ಯಾವುದೋ ಬೋರ್ಡ್ಸು ಇರೋಲ್ಲ ನಿಮಗೆ. ಇದೇ ಬೆಂಕಿ ಫಾಲ್ಸ್ ಅಂತ. ಇವತ್ತು ನಿಮ್ಗೆ ಯಾವುದೂ ಇಲ್ಲ ಬೋರ್ಡ್ ಗೀಡೇನೂ ಸಿಗೋಲ್ಲ ಬೆಂಕಿ ಫಾಲ್ಸ್ ಅಂತ. ಸೊ ಅಲ್ಲಿ ಗಾಡಿಗಳು ನಿಲ್ಲಿಸಿರುತ್ತೆ, ನೋಡ್ಬೋದು ನೀವು. ಇಲ್ಲಿ ಫೆನ್ಸಿಂಗ್ ಹಾಕಿರ್ತಾರೆ, ಆ ಫೆನ್ಸಿಂಗೇ ನಮಗೆ ದಾರಿ ಥರ ಅನ್ಕೊಬೇಕು. ಬನ್ನಿ, ಆ ದಾರಿ ಎಂಟ್ರೆನ್ಸ್ ತೋರಿಸ್ತೇನೆ ನಿಮಗೆ. ಸೊ ನೀವು ಬಂದರೆ ನಿಮಗೊಂದು ಇಲ್ಲೇ ಹೋಗ್ಬೇಕು ನಾವು. ಈ ಫೆನ್ಸ್ನ ಬೆಂಡ್ ಮಾಡಿ ಕಟ್ಟಿದ್ದಾರೆ, ಅದಕ್ಕೆ ಕೆಳಗಡೆ ನಾವು ಹೋಗ್ತಾ ಇದ್ದೀವಿ ಈಗ. ನೋಡಿದ್ರಿ ಅನ್ಸುತ್ತಾ? ಸೊ ಈ ಕಡೆ ಹೋಗ್ತಾ ಇದ್ದೀವಿ. ಗಾಡಿ ನಿಲ್ಲಿಸಿ ಇಲ್ಲಿ ನೀನು ಅವ್ರು 1/2 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದ್ದಾರೆ ಅವರು. ಸೊ ಗೊತ್ತಿಲ್ಲ ದಾರಿ ಹೇಗಿರುತ್ತೆ ಅಂತ. ಚಿಕ್ಕ ಕಾಲ್ದಾರಿ ಇದೆ ಅಷ್ಟೇ. ನೀವು ನೋಡ್ಬೋದು, ಫಾರೆಸ್ಟ್ ಮಧ್ಯ ಇದೆ ಇದು. ಆ ಕಡೆ ಕಡೆ ಬರೀ ಫಾರೆಸ್ಟೇ ಕಾಣಿಸುತ್ತೆ ನಿಮಗೆ, ಬರೀ ಬೆಟ್ಟ ಗುಡ್ಡ ಕಾಣಿಸುತ್ತೆ ನಿಮಗೆ. ನೋಡಿ ಸುತ್ತೂರು ವ್ಯೂ ಹೆಂಗಿದೆ. ಇವತ್ತು ಒಬ್ಬೊಬ್ಬರು ಬರೋಕ್ಕೆ ಹೋಗಿ ಟ್ರೈ ಮಾಡಬೇಡಿ ಇಲ್ಲಿ. ಯಾಕಂದರೆ ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ. ವೀಕ್ ಡೇಸಲ್ಲಿ ನನ್ನ ಪ್ರಕಾರ ಯಾರೂ ಇರೋಲ್ಲ ಇಲ್ಲಿ. ಹತ್ರ ಇರೋರು ಅಲ್ಲಿಯವ್ರನ್ನ ಕೇಳಿದಾಗ ಇಲ್ಲಿ ಅಲ್ಲಿ ವೀಕ್ ಡೇಸಲ್ಲಿ ಯಾರೂ ಬರೋದು ತುಂಬ ಕಡಿಮೆ ಅಂತ ಹೇಳಿದ್ದಾರೆ.
ಸೊ ವೀಕ್ ಡೇಸಲ್ಲಿ ಬರೋಂಗಿದ್ರೆ ಯಾರು ಫ್ರೆಂಡ್ಸ್ ಜೊತೆಲೇ ಬನ್ನಿ, ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ. ಯಾರು ಪ್ಯೂರ್ ಕಾಡು ಥರ ಇದೆ, ಏನೋ ಹೆಚ್ಚು ಕಮ್ಮಿ ಆದರೂ ಕೂಡ ಇಲ್ಲಿ ಇನ್ಫಾರ್ಮ್ ಮಾಡಬೇಕು ಅನ್ನೋ ಕೂಡ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಬೇಕು ಅಂದ್ರೂ ಕೂಡ ನಿಮಗೆ ಮಿನಿಮಮ್ 2 ಕಿಲೋಮೀಟ್ರ್ ಹತ್ರ ಹೋಗಬೇಕು. ಫೈನಲಿ ನಾವು ಬೆಂಕಿ ಫಾಲ್ಸ್ ಹತ್ರ ಬಂದ್ರಿ. ಇದೇ ಬೆಂಕಿ ಫಾಲ್ಸ್. ಮೈ ಗಾಡ್, ಗೈಸ್ ಅದು ಎಂಟ್ರೆನ್ಸ್ ನಾವು ಆಗಲೇ ತೋರಿಸೋದಲ್ಲ ಬೆಂಕಿ ಫಾಲ್ಸ್ ಅಂತ, ಅದು ಜಸ್ಟ್ ಎಂಟ್ರೆನ್ಸು. ಸೊ ನಾವೀಗ ಫಾಲ್ಸ್ ನೋಡಬೇಕು ಅಂದರೆ ನಾವು ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದಾರಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಇದೇನಾ ಮೈನ್ ಫಾಲ್ಸ್ ನಮಗೂ ಗೊತ್ತಿಲ್ಲ, ಬಟ್ ಇಲ್ಲಿ ಯಾರೋ ಹತ್ರ ಇರೋನು ಕೇಳೋಣ. ಸೊ ನಮಗೊಂದು ಐಡಿಯಾ ಕೊಡ್ತಾರೆ. ಐ ಥಿಂಕ್ ನಾವೀಗ ಮೇನ್ ಫಾಲ್ಸಿಗೆ ಬಂದಿದ್ದೀವಿ ಅನಿಸ್ತಾ ಇದೆ. ಫಸ್ಟ್ ನೋಡಿದಾಗ ನಾನು ತುಂಬ ಅಪ್ಸೆಟ್ ಆಗ್ಬಿಟ್ಟೆ. ಆ ಎಂಟ್ರೆನ್ಸಲ್ಲಿ ನೋಡಿದಾಗ ಅದೇನೋ ಫಾಲ್ಸಾ ಅಂತ. ಇವಾಗ ಅದು ಒಳ್ಳೆ ಏನೋ ಚಿಕ್ಕದ ಕೆರೆ, ಚಿಕ್ಕ ಮೋರಿ ಥರ ನೀರು ಹರಿತಾ ಇತ್ತು ಅಲ್ಲಿ. ಬಟ್ ಇದು ನೋಡಿದ್ರೆ ಇದೇ ಮೇನ್ ಫಾಲ್ಸ್ ಅನಿಸ್ತಾ ಇದೆ ನನ್ನ ಪ್ರಕಾರ. ಬನ್ನಿ ಇಲ್ಲಿರೋ ಏನಾದರೂ ಕೇಳೋಣ. ಮತ್ತೆ ಹತ್ತಬೇಕು ಇನ್ನೂ ಫೈನಲ್ ನೋಡಬೇಕು ಅಂದರೆ. ಸೊ ಮತ್ತೆ ಹೋಗ್ತಾ ಇದ್ದೀವಿ. ಈಗ ಸ್ಟಾಪ್ ವ್ಯೂ ನೋಡೋದಕ್ಕೆ ಹೋಗೋಣ. ಮತ್ತಿನ್ನೊಂದು ದಾರಿ ತೋರಿಸಿದ್ದಾರೆ ಹಳ್ಳಿಯವರು. ಸೊ ನೋಡೋಣ ಈ ದಾರಿಯಲ್ಲಿ ಹೋಗುತ್ತೆ. ಫೈನಲಿ ನಿಮಗೆ ಟಾಪ್ ವ್ಯೂ ತೋರಿಸೋ ಟೈಮ್ ಬಂತು. ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್. ಗಾಯ್ಸ್ ಇದು ಬೆಂಕಿ ಫಾಲ್ಸ್ ಟಾಪ್ ವ್ಯೂ ಮೇಲ್ಗಡೆ ತೋರಿಸ್ತದೆ ನಿಮ್ಗೆ ಹೇಗಿದೆ ಅಂತ. ಮೈ ಗಾಡ್, ಫಾಲ್ಸ್ ಅಂದರೆ ಹಿಂಗೆ ಇರ್ಬೇಕು ರೀ. ನೀರು ಎಲ್ಲಿಂದ ಬರುತ್ತೆ ಅಂತ ತೋರಿಸ್ತದೆ ನೋಡಿ. ನೀವು ನೋಡಿ ಹಿಂಗೆ ಬಂದು ಇಷ್ಟೊಂದು ಗ್ಯಾಪಲ್ಲಿ ಹೋಗ್ತಾರೆ, ಚಿಕ್ಕ ಗ್ಯಾಪಲ್ಲಿ ಹೋಗ್ತಾರೆ. ಆ ಚಿಕ್ಕ ಗ್ಯಾಪೇ ಅಷ್ಟೊಂದು ಫೋರ್ಸಾಗಿ ನೀರು ತೊಗೊಂಡು ಹೋಗ್ತಾರೆ. ಆ ಜಾಗ ನೋಡಿ, ನೀರು ಹೋಗ್ತಾರೆ ಜಾಗ ನೋಡಿ, ಇಷ್ಟೇ ಎಷ್ಟಿದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನಾನು ಹೇಳಿದ ಚಿಕ್ಕ ಜಾಗದಿಂದ ನೀರು ಹೋಗುತ್ತೆ, ಅಷ್ಟೊಂದು ಫೋರ್ಸ್ ನೀರು ಅಂತ. ಇದೇ ಆ ಜಾಗ. ಝೂಮ್ ಮಾಡಿದ್ದೀನಿ ನೋಡಿ, ನಿಮಗೋಸ್ಕರ ಕಾಣಿಸ್ತಾ ಇದೆ ಅನಿಸುತ್ತೆ. ಆಲ್ಮೋಸ್ಟ್ ನಿಮ್ಮ ಸುತ್ತೂರು ಕಾಡೇ ಇದೆ. ಕಾಡಿನ ಮಧ್ಯೆ ಫಾಲ್ಸು ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ.
ಇಲ್ಲಿಂದ ನೀರು ದುಬ್ತಾ ಇರೋದು, ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಫಾಲ್ಸು. ಇಲ್ಲಿ ಏನು ಮಾತಾಡೋದೇ ಬೇಡ, ನಿಮಗೆ ಗೊತ್ತಾಗ್ತದೆ. ಆ ನೀರಿನ ಸೌಂಡೇ ಸಾಕು, ಎಕ್ಸ್ಪ್ಲನೇಷನ್ ಆಟೋಮೆಟಿಕ್ ನಿಮಗೆ ಗೊತ್ತಾಗುತ್ತೆ. ಬರಬೇಕು ಗಾಯ್ಸ್, ಎಲ್ಲ ಬಂದಿದ್ದೀನಿ, ಎಂಜಾಯ್ ಮಾಡಬೇಕು. ದೋರ್ಸ್ ಬನ್ನಿ, ಇದನ್ನು ಬಾಯಲ್ಲಿ ಹೇಳೋದೇ ಸುರೋಗಲ್ಲ ಇದೆಲ್ಲ. ಈ ಫಾಲ್ಸು ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ನೀವೇ ಬಂದರೆ ನೀವು ಫೀಲ್ ಮಾಡ್ಬೋದು. ಬೆಂಗಳೂರಿಂದ ಯಾರು ದೂರ ಇದ್ದೀರೋ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬೆಂಕಿ ಫಾಲ್ಸ್ ಏನು ಕೊಟ್ಟರು ನನಗೆ ಇನ್ನೂ ಗೊತ್ತಿಲ್ಲ, ಯಾರಾದ್ರೂ ಕೇಳಿ ನೋಡೋಣ. ಇಲ್ಲ, ನಾನು ಏನೂ ಮಾತಾಡೋದೇ ಬೇಡ, ಸೌಂಡೇ ನಿಮಗೆ ಕೇಳಿಸ್ತಾ ಇರುತ್ತೆ ಎಷ್ಟು ಜೋರಾಗಿದೆ ಆ ಫೋರ್ಸ್ ಆಫ್ ವಾಟ್ರು ಅಂತ. ಇಲ್ಲಿ ಬರಬೇಕಾದ್ರೆ ನಾನು ತುಂಬಾ ಬೈಕೊಂಬಂದೆ, ಯಾಕಂದ್ರೆ ನಾವು ಆಲ್ಮೋಸ್ಟ್ ಆನೆಕಲ್ಲಿಂದ ಬರಬೇಕಾದ್ರೆ ಆನೆಕಲ್ಲು ಅದಾದಮೇಲೆ ತಮಿಳ್ನಾಡು ಮೇಲೆ ನಾವು ಈ ಕಡೆ ಬಂದ್ವಿ ಈ ಫಾಲ್ಸ್ಗೆ. ಬರಬೇಕಾದ್ರೆ ತುಂಬ ರೋಡ್ ತುಂಬ ಮಸ್ತಾಗಿತ್ತು, ಬೈಕ್ ರೋಡು. ಬಟ್ ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಗ್ತದೆ ಈ ಫಾಲ್ಸ್ ನೋಡ್ಬಿಟ್ಟು. ಅಷ್ಟೊಂದು ಎಫರ್ಟ್ ಹಾಕಿದ್ದಕ್ಕೂ ನೀರು ಬಿಡಬೇಕಾದ್ರೆ ಅದೊಂಥರ ಎಲ್ಲೋ ಥರ ಬರುತ್ತೆ, ಅದಕ್ಕೋಸ್ಕರ ಬೆಂಕಿ ಫಾಲ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲೋಕಲಲ್ಲಿರೋರು. ನೋಡ್ಬೋದು ನೀವು, ನೀರು ಬಿಡಬೇಕಾದ್ರೆ ಒಂಥರ ಎಲ್ಲೋ ಕಲರಲ್ಲಿ ಬರ್ತಾ ಇದೆ, ಸೊ ಅದಕ್ಕೆ ಅದು ಬೆಂಕಿ ಫಾಲ್ಸ್ ಅಂತೆ. ಇದು ಫಾಲ್ಸ್ ಮೇಲ್ಗಡೆ ಇರೋ ವ್ಯೂ, ಹತ್ರದಿಂದ ತೆಗಿತಾ ಇದೆ ನೋಡಿ. ಗಾಯ್ಸ್ ಬನ್ನಿ, ಬೆಂಗಳೂರು ಬಿಟ್ಟು ಬನ್ನಿ. ಒಂದು ಒಳ್ಳೆ ಪ್ಲೇಸ್ ಬೇಕು ಅಂದರೆ ನಿಮಗೆ ಬೆಂಗಳೂರು ಬಿಟ್ಟು 1 ಅವರ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಇಲ್ಲಿ ವಯಸ್ಸಾದವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ವಯಸ್ಸಾದವ್ರಲ್ಲಿ ನಾನು ತೋರಿಸೋದಿಲ್ಲ ದಾರಿ ಅಲ್ಲೆಲ್ಲ ಹತ್ತು ತುಂಬ ಕಷ್ಟ ಆಗುತ್ತೆ. ಅವ್ರ ಬಗ್ಗೆ ಬರೀ ಎಂಟ್ರೆನ್ಸಿಗೆ ಮಾತ್ರ ಬರ್ಬೋದು. ಹಲೋ ವ್ಯೂವರ್ಸ್, ಇದು ಬೆಂಕಿಪಣ್ಣ ಫ್ರಂಟ್ ವ್ಯೂ. ಹೀಗೆ ಹೋಗುತ್ತೆ ನೋಡಿ ನೀರು, ಮತ್ತು ಕೆಳಗಡೆಗೆ ಇನ್ನೊಂದು ಸ್ಟೆಪ್ ಇದೆ. ಆಲ್ಮೋಸ್ಟ್ 3 ಸ್ಟೆಪ್ಸ್ ಆಫ್ ವಾಟರ್ ಸಿಗುತ್ತೆ. 3 ಸ್ಟೆಪ್ಸಿಂದ ವಾಟರ್ ಬೀಳ್ತಾರೆ ಕೆಳಗಡೆ ನೋಡ್ಬೋದು. ಫಸ್ಟ್ ಒನ್, ಸೆಕೆಂಡ್ ಒನ್ ಮತ್ತು ಲಾಸ್ಟ್ ಅಲ್ಲಿ ಥರ್ಡ್ ಒನ್. ಕೆಲವು ಪ್ಲೇಸಸಲ್ಲಿ ಹೋದಾಗ ನಾವು ಎಕ್ಸ್ಪ್ಲನೇಷನ್ನೇ ಕೊಡೋದು ಬೇಡ, ಅದರಲ್ಲಿ ಇದು ಒಂದು ಪ್ಲೇಸು ನೋಡಿ. ಆ ವಾಟರ್ ಸೌಂಡು ಮತ್ತು ಆ ವಾಟರ್ ಇದೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಫೋರ್ಸಾಗಿ ಬರ್ತಾ ಇದೆ ಅಂತ. ನಾವು ಆಗ್ಲೇನು ಹೋಗಿದ್ರಲ್ಲ, ಆ ಮೇಲ್ಗಡೆ ಹೋಗ್ಬಿಟ್ಟು ಆ ಸೆಂಟ್ರ್, ಈಗ ನಾವು ಕೆಳಗಡೆ ಹೋಗ್ಬಿಟ್ಟು ಇದನ್ನು ತೋರಿಸ್ತೀನಿ, ಕೆಳಗಡೆಯಿಂದ ಫ್ರಂಟ್ ವ್ಯೂ ಹೆಂಗಿರುತ್ತೆ ಅಂತ.
ಈ ನೀರು ಬರ್ಸೋ ಫೋರ್ಸ್ಗೆ ನಿಮ್ಗೆ ಯಾವ ಶವರ್ ಕೂಡ ಈ ಲೆವೆಲಿಗೆ ಬಿಡೋಲ್ಲ ನೀರು. ಬನ್ನಿ ನೀರಲ್ಲಿ ಬಿಡಿ, ಎಂಜಾಯ್ ಮಾಡಿ. ಅದು 3 ಸ್ಟೆಪ್ಸ್ ಆದಮೇಲೆ ಇನ್ನೊಂದು ಸ್ಟೆಪ್ಸ್ ಬರುತ್ತೆ ನಿಮಗೆ, ಇನ್ನೊಂದು ಲೇನು. ಕಂಪ್ಲೀಟ್ ಫಾಲ್ಸ್ ವ್ಯೂ ನೋಡಿ. ಇಲ್ಲಿ ಎಷ್ಟೊಂದು ವಿಡಿಯೋ ತೆಗೆದು ಕೂಡ ಬೋರ್ ಆಗಲ್ಲ. ಬಟ್ ನೋಡ್ತಾ ಇರೋ ನಿಮಗೆ ತುಂಬ ತೋರಿಸಿದ್ರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಬೇಗ ಅದನ್ನು ಆದಷ್ಟು ಕಡಿಮೆ ಮಾಡ್ತಾಯಿದ್ದೀನಿ. ಯಾವ್ದು ಸೆಲೆಕ್ಟೆಡ್ ಅದನ್ನು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಮೇಲ್ಗಡೆ ಇದು ಫಸ್ಟ್ ಪಾರ್ಟು, ಇದು ಸೆಕೆಂಡ್ ಪಾರ್ಟು. ನಿಮಗೆ ಥರ್ಡ್ ಪಾರ್ಟ್. ಸೊ ಇಲ್ಲಿಂದ ನೀರು ಹೋಗ್ತಾ ಇರುತ್ತೆ, ಇದೇ ಲಾಸ್ಟು. ಕೆಳಗಡೆ ಹೋಗ್ಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ. ಇದಾದಮೇಲೆ ನೀರು ಮುಂದಕ್ಕೆ ನೀರು ಬರೀ ಫ್ಲೋಟಿಂಗಲ್ಲೇ ಇರುತ್ತೆ. ಇದು ಫಾಲ್ಸ್ನ ಕಂಪ್ಲೀಟ್ ವ್ಯೂ ನಿಮಗೆ. ನೀವು ನೋಡ್ತಾ ಇರ್ಬೋದು, ಜನ ಕೂಡ ತುಂಬ ಕಡಿಮೆ ಇದ್ದಾರೆ. ಅಂದರೆ ಇದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಈ ಫಾಲ್ಸು. ಬಟ್ ಫಾಲ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಆದಷ್ಟು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ತಿಳಿಸಿ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಲಿ. ಯಾಕಂದರೆ ಮಳೆಗಾಲ ಮುಗೀತು ಅಂದರೆ ಆಲೆ ಇಲ್ಲಿ ಬಂದರೂ ಕೂಡ ವೇಸ್ಟೇ. ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು. ನಾನು ಎಷ್ಟೋ ಫಾಲ್ಸ್ಗೆ ಹೋಗಿದ್ದೀನಿ. ತುಂಬ ಫಾಲ್ಸಲ್ಲಿ ನಾವು ನೀರಲ್ಲಿ ಇಳಿಯೋಕ್ಕೆ ಆಗಲ್ಲ. ಬಟ್ ಈ ಫಾಲ್ಸಲ್ಲಿ ಟಾಪ್ ಗಂಟು ಹೋಗ್ಬೋದು ನಾವು. ಟಾಪ್ ವ್ಯೂ ಕೂಡ ತೋರಿಸಿದ್ದೀನಿ, ನೀರು ಎಲ್ಲಿಂದ ಬರುತ್ತೆ ಅಂತ. ಮತ್ತು ಒಂದೊಂದು ಸ್ಟೆಪ್ಪಲ್ಲಿ ಕೂಡ ನೀವು ಕುತ್ಕೊಂಡು ಸ್ನಾನ ಮಾಡೋಕ್ಕೆ ಜಾಗ ಇದೆ. ಸ್ವಲ್ಪ ಪಾಚಿ ಜಾಸ್ತಿ ಇದೆ, ನೋಡ್ಕೊಂಡು ಆಟಾಡಬೇಕಾದ ಅಷ್ಟೇ ನೀರಲ್ಲಿ. ಸ್ವಲ್ಪ ವಯಸ್ಸಾಗಿರೋರನ್ನ ಅವಾಯ್ಡ್ ಮಾಡಿ. ಯಾಕಂದರೆ ನಾನು ದಾರಿ ತೋರಿಸಿದ್ನಲ್ಲ, ದಾರಿಯಲ್ಲಿ ಹೋಗೋದು ತುಂಬ ಕಷ್ಟ ಇದೆ. ವಯಸ್ಸಾದವರು ಹತ್ತಿ ಹೋಗಿ ಬರೋದು ಕಷ್ಟ ಆಗುತ್ತೆ. ಬಟ್ ಗಟ್ಟಿಮುಟ್ಟಾಗಿ ಯಾರೇ ಆದರೂ ವಯಸ್ಸಾಗಿರೋರು ಅದು ಕೂಡ ಪರವಾಗಿಲ್ಲ, ಹತ್ಬೋದು ಅದನ್ನು. ಇನ್ನು ಅಷ್ಟೊಂದೇನು ಕಷ್ಟ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ವರ್ಷ ಮಳೆ ಬೀಳುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಈ ವರ್ಷ ಅಂತೂ ಬಿದ್ದಿದೆ. ಸೊ ಬನ್ನಿ, ಎಂಜಾಯ್ ಮಾಡಿ. ನೀರಿಗೆ ಹೋಗುತ್ತೆ ನೋಡಿ, ಫ್ಲೋಟಿಂಗ್ ವಾಟ್ರು. ಆ 3 ಲೇಯರ್ ಆದಮೇಲೆ ಬರೀ ಇದು ಫ್ಲೋಟಿಂಗ್ ವಾಟರ್ ಇರುತ್ತೆ ನಿಮಗೆ. ಬೆಂಕಿ ಫಾಲ್ಸ್ ತುಂಬ ಸಕ್ಕತ್ತಾಗಿದೆ. ಆಗಲೇ ಹೇಳ್ದಂಗೆ ಮಳೆ ಆ ನೀರು ಬರೋ ಫೋರ್ಸು ಅದು ಯೆಲ್ಲೋ ಕಲರ್ ಅದರಿಂದ ಸ್ವಲ್ಪ ಯೆಲ್ಲೋ ಕಲರ್ ಥರ ಕಾಣಿಸುತ್ತೆ ನೀರು. ಅದಕ್ಕೆ ಅವರು ಇದನ್ನು ಬೆಂಕಿ ಫಾಲ್ಸ್ ಅಂತ ಕರೀತಾ ಇದ್ದಾರೆ. ಆಗಲೇ ಇದನ್ನು ನೋಡಿದಾಗ ತುಂಬ ಡಿಸಪಾಯಿಂಟ್ ಆಗಿದೆ, ಇದೇನೋ ಫಾಲ್ಸು ಅಂತ. ಇದು ಆ್ಯಕ್ಚುಲಿ ಅದು ಜಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮ್ಗೆ ಕಾಣಿಸುತ್ತೆ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಜನನೇ ಇಲ್ಲ, ತುಂಬ ಕಡಿಮೆ ಇದ್ದಾರೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆಲಿ ಬಂದು ಎಂಜಾಯ್ ಮಾಡ್ಬೋದು. ಇಲ್ಲಿ ಕುಂತ್ಕೊಳ್ಳೋಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಜಾಗ. ಸೊ ನೋಡಿ, ಚೂರು ವ್ಯೂವಿಂಗ್ ಒಂದು ತೋರಿಸ್ತೀವಿ ಹೇಗಿದೆ ಅಂತ. ಜನ ಕೂಡ ತುಂಬ ಕಡಿಮೆ ಇದ್ದಾರೆ ಇಲ್ಲಿ. ಎಲ್ಲೇ ಹೋದರೂ ಕೂಡ ಬೆಂಗಳೂರಲ್ಲಿ ಫುಲ್ ರಶ್ ತುಂಬ್ಕೊಂಬಿಟ್ಟಿರ್ತಾರೆ, ಹೌಸ್ಫುಲ್ ಥರ. ಇದು ಹೇಳೋದಲ್ಲ,
ಅಲ್ಲಿ 3 ಲೇಯರ್ ಆದಮೇಲೆ ಮತ್ತೆ ಫ್ಲೋ ಆಗ್ತಾಯಿತ್ತು ಅಂತ ನೀರು ಮತ್ತೆ ಇಲ್ಲಿಂದ ಹೋಗ್ತಾನೆ ಇರುತ್ತೆ, ನೋಡ್ಬೋದು. ಇಲ್ಲಿ ಗಂಟೆ ನಡ್ಕೊಬೋದು, ವಯಸ್ಸಾದವ್ರು ಕೂಡ ಪರವಾಗಿಲ್ಲ, ಈ ಗಂಟೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲೂ ಕೂಡ ನೀರಿದೆ ಆಟ ಆಡ್ಬೋದು ಆರಾಮಾಗಿ. ಸ್ನಾನ ಗೀನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದಕ್ಕಿಂತ ಮೇಲೆ ಹೋಗಬೇಕು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಎಲ್ಲಿದ್ದೀನೋ